ಚಿನ್ನದ ಮಗ ಚಿನ್ನ ಬಿಡಿಸ್ ನನ್ನ ಮಗ ಅವನೇ ಸ್ವಯಂ ಪ್ರೇರಿತವಾಗಿ ಅವ್ರ ಅಮ್ಮ ನೋಡ್ಬೇಕು ಬಿಡಿಸ್ಲೇಬೇಕು ಅಂದ್ಬಿಟ್ಟು ಬಂದು ಗೋಲ್ಡ್ ಅಂಗಡಿಗೆ ಕರ್ಕೊಂಡ್ ಬಂದಿದ್ದಾನೆ. ಈಗ ಗೋಲ್ಡ್ ಬಿಡಿಸ್ತಾ ಇದೀವಿ. ನೀನು ಬಟ್ಟೆ ಸೆಲೆಕ್ಷನ್ ಅಭಿ ಬ್ಲಾಕ್ ಕಲರ್ ಇಷ್ಟಪಟ್ಟೆ ಅಲ್ಲ. ಟರ್ಮ್ ಇನ್ಶೂರೆನ್ಸ್ ಡ್ರಮ್ ಇನ್ಸೂರೆನ್ಸ್ ನಮ್ಮ ಅಪ್ಪಂದು ಉಂಗುರ ಬಿಡ್ಸ್ಕೊಟ್ಟಿ G80 ಹಳೆ ಕಾಲದ ಉಂಗುರ ಇಲ್ಲ. ಕರೆಕ್ಟ್ ಆಗಿ 3 ಜನ ಮೇಲೆ ಒಂದ್ ನರ ಪಿಳ್ಳನು ಕುತ್ಕೊಳಕ್ ಆಗಲ್ಲ. ಸದೈತದ ಅಷ್ಟೇ ಅದು ಕುತ್ಕೊಬಿಟ್ರೆ. ಬೆಳಗಿನ ಜಾವ ತಿಂಡಿ ಮಟನ್ ಸಾರು ಅನ್ನ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಮ್ಮ ಅಮ್ಮಂಗೆ ಗೋಲ್ಡ್ ಕೊಡ್ತಾವನಿ ಸರ್ಪ್ರೈಸ್ ಆಗಿ. ಅಂದರೆ ಹೇಳಿದ್ದೀನಿ ನೆನ್ನೆ ಗೋಲ್ಡ್ ತಗೊಡ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು. ಬಟ್ ಅದರ ರಿಯಾಕ್ಷನ್ ಹೆಂಗಿರ್ತದೆ ಸರ್ಪ್ರೈಸ್ ಆಗಿ ಗೋಲ್ಡ್ ಕೊಟ್ಟಾಗ ನೋಡೋವನೇ. ನಮ್ಮಮ್ಮ ನೈಟಿಲ್ಲೇ ಬತ್ತಾದೆ 90 ಸಸಿಕಲ್ಲ ಆಸ್ಪತ್ರೆಗೆ ಕರ್ಕೊಯ್ತವನಿ. ನಮ್ಮಮ್ಮಗೆ ಆಪರೇಷನ್ ಆಗಿತ್ತಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸತಿ ಚೆಕಪ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಬನ್ನಿ. ಬಿಳಿ ಭೂತ ನೋಡಿ, ಬಿಳಿ ಭೂತನ ಕೈ ನೋಡಿ, ಕೈ ಒಂದ್ ಕಲರ್ ಮಕ್ಕ ಒಂದ್ ಕಲರ್ ಆಗ್ಬಿಟ್ಟದೆ. ಸರಿ ಕಣೆ, ಅದು ಕೈಗೆ ಬಾಡಿ ಲೋಷನ್ ಹಚ್ಚಿರೋದಕ್ಕೆ ಇವಾಗ ಸಡನ್ ಆಗಿ ಹಚ್ಚಿರೋದು ಕಪ್ಪು ಕಾಣಿಸ್ತೈತೆ ಅಷ್ಟೇ. ಮುಖಕ್ಕೆ ಅವಾಗ್ಲೇ ಹಚ್ಚಿರೋದು ವೈಟ್ ಕಾಣಿಸ್ತೈತೆ ಅಷ್ಟೇ. ಇಲ್ಲ ತಂಗಿ, ಗೋಳಿ ಮರಿನ ಹೇಳಿದ್ದು ಬಿಳಿ ಭೂತ ಕಣಕ್ ಕಾಣ್ತಾ ಕೂತದಲ್ಲ ಬಾಯ್ದು ಅಂತ. ನಾನು ಇರೋದು ಈ ಕಲರ್, ಅವ್ರು ನನ್ ಕಲರ್ ಇಲ್ಲ ಅಂತ ಹೊಟ್ಟೆ 5 ದಿವಸ ಅಟ್ಟಿಲಿದ್ರೆ ಗೋಳಿ ಮರಿ ನಿನ್ನ ಅಲ್ಲ, ನಿನ್ಗಿನ್ ಜಾಸ್ತಿನೇ ಉಂಟಾಯ್ತಾನೆ ಅವನು. ಬರೀ 5 ದಿವಸ ಅಟ್ಟಿಲಿರ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನು ಗೂಳಿಯವ್ರ ಅಪ್ಪಂಗೆ ಹುಟ್ಟಿರೋದು, ಗೂಳಿನೂ ನಿಮ್ಮ ಅಪ್ಪಂಗೆ ಹುಟ್ಟಿರೋದು. ನಾನು ಏನ್ ಮಾತಾಡ್ತಾ ಇದ್ದೀನಿ, ಏನ್ ಹೇಳ್ತಾ ಇದ್ದೀನಿ? ಗೊತ್ತೋದಲ್ಲ, ಆದ್ರೂ ಅವ್ರು ಮನೇಲಿ ಇದ್ರು ಅಷ್ಟೇ, ಇಲ್ದೇ ಇದ್ರು ಅಷ್ಟೇ. ಸೀರಿಯಸ್ ಆಗಿ ಗೂಳಿ ನಿನ್ ಕಲರ್ ನಿನ್ಗಿನ್ ಜಾಸ್ತಿನೇ ಬರ್ತಾನೆ. 5 ದಿವಸ ನೀನ್ ಲಿಪ್ಸ್ಟಿಕ್ ಆಗಿ ತುಟಿ ಕೆಂಪಂಗ್ ಮಾಡ್ಕೊಂಡಿರೋದು, ಗೂಳಿ ನ್ಯಾಚುರಲ್ ಕಿಟ್ ತುಟಿ ಕೆಂಪ ಆಯ್ತು. ಇಲ್ಲ ನಾನು ಹುಡುಗಿಯಾಗಿ ಸ್ಕಿನ್ ಕೇರ್ ಸಹ ಮಾಡೋ, ಅವ್ನು ಹುಡುಗ ಆಗ್ಬಿಟ್ಟು ಆ ಕಾಫಿ ಪೌಡರ್ ಮಿತ್ಕೊಳ್ಳೋದು, ಸನ್ಸ್ಕ್ರೀನ್ ಮಿತ್ಕೊಳ್ಳೋದು. ನೋಡ ಅಲ್ಲ, ಇವಾಗ ನಿನ್ ಮೂತಿಗೂ ಅವ್ನ ಮೂತಿಗೂ ನೋಡು, ನೀನ್ ಬಿಳಿ ಭೂತ ತರ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ ಕಣ. ನಾವು 7 ದಿವಸಕ್ಕೆ ಬೆಳಗಾಯ್ತೀವಿ. ಸರಿ ಆಯ್ತು ಪಪ್ಪ. ಗೈಸ್ ಇವಾಗ ಅಪ್ಪಿನ ನಮ್ಮ ಅವ್ರ ಮನೆಗೆ ಹೋಯ್ತವಳೆ. ಗುಳಿ ಮರಿನ ಬರ್ತವನೆ. ಗುಳಿ ಮರಿ ನನ್ಗೆ ಬಾಡಿ ಗಾರ್ಡ್ ಇದ್ದಂಗೆ ಏನ್ ಕಳಿ, ನನ್ ಪ್ರೊಟೆಕ್ಟರ್. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ಏನವ ಪಿಡ್ಜೋಳ ಕುತ್ಕೊಳತ್ತಾನೆ ನೀನು? ಮಾತ್ರ ಬೇರೆ ಹೊಡಿತವೆ ಸಿಕ್ಕವ. ಪಿಡ್ಜೋಳ ಕುತ್ಕೋಬೇಕ್ತಾನೆ ನೀನು? ಯಾ ಕಾರಲ್ಲಿ ಕುಂದಿದ್ಯಾ? 3 ಜನ ಸರಿಯಾಗಿ ಇದಿರ್ಕೊಂಡ್ರಲ್ಲ. ಕರೆಕ್ಟ್ ಆಗಿ 3 ಜನ ಮೇಲೆ ಒಂದ್ ನರ ಪಿಳ್ಳನು ಕುತ್ಕೊಳಕ್ ಆಗಲ್ಲ. ಸದೈತದ ಅಷ್ಟೇ ಅದು ಕುತ್ಕೊಬಿಟ್ರೆ. ಸರಿ ಸಿಕ್ಕಲ್ಲ. ಆಯ್ತು ಪಿಡಿಜು ಕ್ಲೋಸ್ ಮಾಡಿದ್ಯಾ ಇಲ್ಲ ಓಪನ್ ಆಗಿದ್ದ? ಪಿಡಿಜಿ ಹೇಳಿ ಏನಾಗಿದ್ದು ಅಂತ. ಏನಂತ ಕೇಳ್ತಿದ್ದು ಗೊತ್ತಾ, ಶರತ್ತು ಆಡ್ಕತ್ತಾನಲ್ಲ ಏನಂತ ಅನ್ಬೇಕು ಅಂತ ಕೇಳ್ತಿತ್ತು ಬಂದ್ಬಿಟ್ಟು. ಅವಾಗ ಏನ್ ಅನ್ಬೇಕು ಅಂತ ಆಡ್ಕೊಂಡಾಗ ಅವಾಗ ಪಿಡ್ಜು ಅನ್ಬೇಕು. ಅವಾಗ ನೀನು ಆಡ್ಕೋ ಅಷ್ಟೇ. ಬತ್ತೀವಣ ಗೈಸ್, ಇವಾಗ ನನ್ನ ಫ್ಯಾಮಿಲಿ ಕರ್ಕೊಂಡು ಬನ್ನಿ, ಎಲ್ಲೆಲ್ಲಿ ಹೋಯ್ತೀನಿ, ಏನೇನ್ ಮಾಡ್ತೀನಿ ಅನ್ನೋದೆಲ್ಲ ತೋರಿಸ್ತೀವಿ. ಹಂಗೆ ಹೆಂಗ್ ಬರ್ತಾರೆ ಲಾರಿ ಅವನ್ಗೆ ಅಂಕಲ್ ಟ್ರಿಪ್ ಹೋಗಿದಾಗ ಒಳ್ಳೆ ಕ್ರೇಜ್. ಸಂಜುದು ಕೂಡ ಫ್ರಂಟ್ ಸೀಟು, ಸ್ವಲ್ಪ ಮಧ್ಯ ಸೀಟಲ್ಲಿ, ಹಿಂದೆ ಸೀಟಲ್ಲಿ ಸಂಜು, 3 ಸೀಟು ಬೈಯಕ್ಕೆ ಸೈಲೆಂಟ್ ಆಗಿ ಕುತ್ಕೊಳ್ಳೋದು. ನಮ್ಮಪ್ಪ ಬೈಯ ಕೆಟ್ಟ ಮಾತಂದ್ರೆ ಮೊದ್ಲೇ ಆಗಲ್ಲ. ಸಂಜು ನೋಡಿದ್ರೆ ಈಗ ಅಯ್ಯೋ ಡಬಲ್ ಮೀನಿಂಗ್ ಸರಸು ಕಕ್ಕ ಅಂದ್ರೆ ಗಿರಿಸಪ್ಪ ಯಾವನಾರು ಲಾರಿ ಅವ್ರು ಸೈಡ್ ನೋಡ್ಬಿಟ್ರೆ ಸಾಕಲ್ಲ. ಹೆಂಗೋಯ್ತ ನೋಡು ಒಡ್ಡಿ ನೋಡು, ನೀನ್ 40 ಮೇಲೆ ಹೋಗ್ಬಾರ್ದು ಕಾರಲ್ಲಿ. ಇನ್ನೇನಮ್ಮ ಇಂತೂ ನೀವ್ ಒಟ್ಟಿಗೆ ಹೊಂಟೋಗ್ಬಿಟ್ಟೆ. ಮಗಳು ಬಿಟ್ಬಿಟ್ಟು ಏನಾರ ಆಗ್ಲಿ ಅಂತ ಅನ್ಬಿಟ್ಟು ಒಂಚೂರು ಕೇರ್ ಇಲ್ಲ, ಏನಿಲ್ಲ. ಎಷ್ಟು ನಮ್ಮ ಅಜ್ಜಿ ಹೋಯ್ತಾ ಇದೆ. ತಿರ್ಗಾ ಒಂದ್ ನಾಳೆಗೆ ಬರ್ತದೆ. 1-2 ದಿವಸ ಇದ್ಬಿಟ್ಟು ಏನೋ ಇರ್ಬೇಕಂತ ಇಲ್ಲ. ಅದೇ ನಿನ್ ಮಗಳ ನಿನ್ ಮಗಳು ಬಂದವಳೆ ತಪ್ಪಕ ಖುಷಿ ಪಡತ್ತೆ.
ಗೈಸ್ ಆಸ್ಪತ್ರೆಗೆ ತೋರ್ಸಕ್ಕೆ ಅಂತ ಅಂದ್ಬಿಟ್ಟು ಬಂದೇವೆ ಇವಾಗ. ಗೈಸ್ ನಮ್ಮ ಅಪ್ಪನ ಬತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನನ್ನ ಮಗ ಪೋಸ್ಟ್ ಆಫೀಸಿಗೆ ಬಂದು ಗೋಲ್ಡ್ ಬಿಡಿಸ್ಲೇಬೇಕಣಪ್ಪ. ನೀನ್ ಎಲ್ಲಿ ಅವ್ರ ಅಮ್ಮನ್ ಗೋಲ್ಡ್ ಬಿಡಿಸ್ಲೇಬೇಕು, ನಮ್ಮ ಅಮ್ಮನ ಗೋಲ್ಡ್ ಬಿಡಿಸ್ಲೇಬೇಕು, ಎಲ್ಲಿ ಒಡವೆ ಮಡಗಿದೆ ಬಪ್ಪ ಅಂತ ನಾನು ಬ್ಯಾಂಕ್ ಕರ್ಕೊಂಬಂದು ಗೋಲ್ಡ್ ಬಿಡ್ಸಕ್ ಕರ್ಕೊಂಬಂದು. ಸುಮಾರು ನಾನು 4-5 ವರ್ಷ ಆಗಿತ್ತು ಗೋಲ್ಡ್ ಮಡಿಗೆ. ಪ್ರತಿ ವರ್ಷ ಇಂಟ್ರೆಸ್ಟ್ ಕಟ್ಟೋದು ಬಿಡ್ಸೋದು, ಇಂಟ್ರೆಸ್ಟ್ ಕಟ್ಟೋದು ಬಿಡ್ಸೋದು, ಆ ರೀತಿ ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡಿಸಿ ಒಂದ್ 6 ವರ್ಷದಿಂದ ಗೋಲ್ಡ್ ಮಡಗಿರೋದು. ಸುಮಾರಾಗಿ ಈ ಒಡವೆನ ಮಾಡಿಸಿ ಒಂದು 15 ವರ್ಷ ಆಗಿತ್ತು. ಒಡವೆ ಮಾಡಿಸಿ 15-20 ವರ್ಷ ಮದುವೆ ಟೈಮಲ್ಲಿ ಮಾಡಿಸಿತ್ತು. ಆಗ್ಲಿಂದ 25 ವರ್ಷ ಆಗದ. ಕೆಲವು ಸಂದರ್ಭದಲ್ಲಿ ಬಿಡ್ಸೋದು, ತಿರ್ಗಾ ಮಡ್ಗೋದು, ಬಿಡ್ಸೋದು ಮಡ್ಗೋದು, ಆ ರೀತಿ ಮಾಡ್ತಾ ಇದ್ನು. ಈಗ ನನ್ನ ಮಗ ಅವನೇ ಸ್ವಯಂ ಪ್ರೇರಿತವಾಗಿ ಅವ್ರ ಅಮ್ಮನ ಒಡವೆ ಬಿಡಿಸ್ಲೇಬೇಕು ಅಂದ್ಬಿಟ್ಟು ಬಂದು ಗೋಲ್ಡ್ ಅಂಗಡಿಗೆ ಕರ್ಕೊಂಡ್ ಬಂದಿದ್ದಾನೆ. ಈಗ ಗೋಲ್ಡ್ ಬಿಡಿಸ್ತಾ ಇದೀವಿ. ನಿನ್ ಮಗನ ಮೇಲೆ ಎಷ್ಟು ಹೆಮ್ಮೆ ಆಯ್ತದ ಹೇಳಪ್ಪ? ತುಂಬಾ ಹೆಮ್ಮೆ ಆಗ್ತಾ ಇದೆ ಕಣಪ್ಪ. ಎಷ್ಟು ಹೆಮ್ಮೆ ಅಂದ್ರೆ ಎಷ್ಟು ಹೆಮ್ಮೆ ಅಪ್ಪ. ನೀನ್ ಈ ತರ ಅನ್ಕೊಂಡಿದ್ದ ನಿನ್ ಮಗ ಹಿಂಗ ಆಯ್ತಾನೆ? ಅಪ್ಪ ಅಮ್ಮ ಖಂಡಿತವಾಗ್ಲೂ ಅನ್ಕೊಂಡಿದ್ದೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಬೆಳಿತಾನ ಅಂತ ಅನ್ಕೊಂಡಿದ್ದು. ನಿನ್ ಟ್ಯಾಲೆಂಟ್ ಏನಾಯ್ತಿ ಅಂತ ನನ್ಗೆ ಗೊತ್ತಿತ್ತು. ಅದ್ರ ಲಾಯರ್ ಆಗಿ ಇನ್ನೂ ಚೆನ್ನಾಗಿ ಆಗ್ಬೋದಾಗಿತ್ತು. ಬಂದಿದೀಯ. ಜನರ ಪ್ರೀತಿ ಸಿಗುತ್ತಲ್ಲಪ್ಪ ಲಾಯರ್ಗಿಂತ. ಇವಾಗ ನಮಗ್ ಸಿಗೋ ರೆಕಗ್ನೈಸೇಷನ್ ಲಾಯರ್ ಆದ್ರೆ ಸಿಕ್ಕಿದ. ಜನಗಳ ಪ್ರೀತಿನೇ ಮುಖ್ಯ. ಜನಗಳ ಪ್ರೀತಿ ನೀನ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿಯಾಗಿ ಹಿಂಗ್ ಹೇಳ್ಬಿಟ್ರೆ ಹೆಂಗಪ್ಪ? ಖಂಡಿತವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ ಅಭಿಮಾನಿಗಳು ಎತ್ತರಕ್ಕೆ ಬೆಳಿಬೇಕು. ಜನಗಳನ್ನ ಸಂಪಾದನೆ ಮಾಡೋದು ಇಷ್ಟ ಅಲ್ವಪ್ಪ? ಜನಗಳೇ ಇಂಪಾರ್ಟೆಂಟ್. ಜನಗಳಿಗೋಸ್ಕರ, ಜನಗಳಿಗಾಗಿ ನಾವು ಯಾವ್ದಾದ್ರು ಒಂದು ಸಂದೇಶ ಕೊಡಬೇಕು. ಯಾವ್ದಾದ್ರು ಕಳಪೆ ವಿಡಿಯೋಗಳನ್ನೆಲ್ಲ ಮಾಡಬಾರ್ದು. ನಾವೇನಾದ್ರೂ ಒಂದು ವಿಡಿಯೋ ಮಾಡ್ತೀವಿ ಅಂದ್ರೆ ಅದರಿಂದ ಯಾವ್ದಾದ್ರು ಒಂದು ಸಂದೇಶ ಜನಗಳಿಗೆ ಹೋಗ್ಬೇಕು. ಆ ತರ ವಿಡಿಯೋ ಮಾಡಪ್ಪ. ಗೈಸ್ ಇಲ್ಲಿ ಬ್ಯಾಂಕ್ ತಾಗ ಬಂದವೆ ಗೈಸ್. ಕ್ಯಾಶ್ ಮತ್ತೆ ಗೈಸ್ ಇಷ್ಟು ದುಡ್ಡು ಸಂಪಾದನೆ ಮಾಡಿರೋದು ನಿಮ್ಮ ಪ್ರೀತಿಯಿಂದ. ಇದು ನಿಮ್ಮಿಂದ ಸಾಧ್ಯ. ನೀವುಗಳು ಕೊಟ್ಟಿರೋದು, ಇದು ನಿಮ್ಮ ಭಿಕ್ಷೆ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಇಷ್ಟು ದುಡ್ಡು ನೋಡೋಕ್ಕಾಯ್ತಿರ್ಲಿಲ್ಲ. ನಿಮ್ಮಿಂದ ಆಗಿರೋದು ಇದು. ಲವ್ ಯು ಜಾಸ್ತಿ. ನಿಮ್ಮಿಂದ ಇವಾಗ ನಮ್ಮ ಅಮ್ಮನ ಮುಖದಲ್ಲಿ ಬರೋ ಎಕ್ಸ್ಪ್ರೆಷನ್ನು, ನಮ್ಮ ಅಮ್ಮನ ಮುಖದಲ್ಲಿ ಬರೋ ನಗು ಕೋಟಿ ಕೊಟ್ಟರು ಸಿಗಲ್ಲ. ಆ ನಗು ನೋಡೋಕೆ ಹೋಗ್ತಿದ್ದೀನಿ ಇವಾಗ. ಚಿನ್ನ ಬಿಡ್ಸ್ಕೊಂಡು ಹೋಗಿ. ನಮ್ಮ ಅಮ್ಮಂಗೆ ಚಿನ್ನ ಅಂದರೆ ಭಾರಿ ಇಷ್ಟ ಅನ್ಕೊಳ್ರಿ. KGF ಪಿಕ್ಚರ್ ಬಂದಾಗೆಲ್ಲ ನಾನು ಹೇಳೋನು, KGF ಪಿಕ್ಚರ್ ಓದಿದಾಗೆಲ್ಲ, ಅಮ್ಮ ಈ ಪ್ರಪಂಚದಲ್ಲಿರೋ ಚಿನ್ನನೆಲ್ಲ ನಾನು ಇನ್ನು ಯೂಟ್ಯೂಬ್ ಇನ್ಸ್ಟಾ ಏನೋ ಸ್ಟಾರ್ಟ್ ಮಾಡಿಲ್ದಿರೋ ಟೈಮಲ್ಲಿ ನಾನು ಹೇಳೋನು, ಅಮ್ಮ ಈ ಪ್ರಪಂಚದಲ್ಲಿರೋ ಚಿನ್ನನೆಲ್ಲ ನಿಂಗೆ ತಂದ್ಕೊಡ್ತೀನಮ್ಮ ಅಂತ ಅಂದ್ಬಿಟ್ಟು. ಇವಾಗ ನಮ್ಮ ಅಮ್ಮ ಅಡ ಮಡಗಿರೋ ಚಿನ್ನನ ಬಿಡ್ಸ್ಕೊಡ್ತಾವನಿ. ನಾನು ಹೊಸದು ಮಾಡ್ಸವ ಅಂತ ಅನ್ಕೊಂಡು, ಬಟ್ ಆದರೆ ಅಡ ಮಡಗಿರೋದಕ್ಕೆ ಬಡ್ಡಿ ಕಟ್ಟೋದ್ ಬದಲು ಇದು ಮಾಡಿಸ್ಬಿಡೋದು ಬೆಸ್ಟು ಅಂತ ಅನಿಸ್ತು. ನಮ್ಮ ಗೋಳಿ ಮರಿ ನೆಕ್ಸ್ಟ್ ಅವ್ರ ಅಮ್ಮಂಗೆ ಮಾಡ್ತೇನೆ. ಮಗ ನಾನು ನಿನ್ಮೇಲೆ ಹೊಸ್ದಾಗಿ ಮಾಡ್ಸೋ ಮಚ್ಚ ನೀನು. ಇವಾಗ ಬ್ಯಾಂಕಿಗೆ ದುಡ್ಡು ಕಟ್ತಾವೆ. ನಮ್ಮ ಅಮ್ಮಂದು ಚೈನ್ ಬಿಡ್ಸಾಯ್ತು. ಇನ್ನು ನೋಡಿ ಅದ್ರ ಜೊತೆಗೆ ನಮ್ಮ ಅಪ್ಪಂದು ಉಂಗುರ ಬಿಡ್ಸ್ಕೊಟ್ಟು. G80 ಹಳೆ ಕಾಲದ ಉಂಗುರ. ಇಲ್ಲ ಹಳೆ ಕಾಲದ ಏನೂ ಇಲ್ಲ ಕಂಬಿಡು. ಇನ್ನೇನು ಭಾರಿ ಹೊಸ್ದಾಗಿ ಮಾಡ್ಸ್ಬಿಟ್ಟಿದ್ದೆ ನೀನು. G80 ಅಂತ ಇನ್ಸಿಲ್ ಬರ್ಸ್ಕೊಂಡಿದ್ದೆ. ಸರಿ G80 ಅಂದ್ರೆ ಏನಮ್ಮ? G ಅಂದ್ರೆ ಗುಜಗೊಂಡಪುರ, A ಅಂದ್ರೆ ಅಂದನಗೌಡ, T ಅಂದ್ರೆ ತಿಮ್ಮೇಗೌಡ. ನಿಂಗೆ ಚಿನ್ನ ಕೊಡ್ಸಿರೋದು ಎಷ್ಟು ಖುಷಿ ಐತೆ ಇದಕ್ಕ? ತುಂಬಾ ಖುಷಿ ಆಗ್ತಾ ಇದೆ. ನಾನು ಬರೀ 5,000 ಕೊಟ್ಟು ಮಾಡಿಸ್ಕೊಂಡಿದ್ದು ಕಣಪ್ಪ. ಇದು 8,000 ಕೊಟ್ಟು ಮಾಡಿಸ್ಕೊಂಡಿದ್ದು. ಇದು 800 ರೂಪಾಯಿಗೆ ಲಕ್ಷ ಚಿಲ್ಲರೆ. ಅದು 8,000 ಇರ್ಬೇಕು. ಅಷ್ಟೇ ಕೊಟ್ಟು ಮಾಡಿಸಿದ್ ನಾನು. ಬಟ್ ಹೆವಿ ತೂಕ ಅನ್ಕೊಳ್ರಿ ಇವೆಲ್ಲ. ಮುಟ್ಟಕ್ಕೇನೆ ಒಂದು ಫೀಲ್ ಬರ್ತದೆ. ಖುಷಿನಪ್ಪ ನಿಂದು? ಖುಷಿ ಕಣಪ್ಪ. ಕೈಯಲ್ಲ ಉಂಗುರ ನೋಡಿದ್ರೆ ನನಗೆ ಒಂಥರ ಖುಷಿ ಆಯ್ತದೆ. ನಮ್ಮ ಅಪ್ಪನ ಕೈಯಲ್ಲ ಉಂಗುರ ನೋಡ್ತಿದ್ದೆ. ಯಾವತ್ತು ಬಿಚ್ಚಲ ಬೀಳ ನಾನು ಸಾಯ ಗಂಟೆ ಇದು. ಹಂಗೆ ಇರ್ಬೇಕು ಕೈಯಲ್ಲ. ಅದು ಯಾವಾಗ್ಲೂ ಬಿಚ್ಚಲ ಅಂದ್ರೆ ಬಿಚ್ಚಲ. ಎಷ್ಟೇ ಕಷ್ಟ ಬಂದ್ರು ಮಡಗಲು ಬರ. ಎಷ್ಟು ಕಷ್ಟ ಬಂದ್ರು ಮಡಗ್ತೀನಿ. ನಿನ್ಗೆ ಕೊಟ್ಬಿಡ್ತೀನಿ ಮಡಗಲ್ ಹಾಕೊಂಡ್ಬಿಡು. ಓಕೆ ನೋಡಿ ಗೈಸ್, ನಮ್ಮ ಅಪ್ಪನ ಆಟೋ ಬುಕ್ ಮಾಡಿ ಕಳಿಸ್ತವ್ನಿ. ನಾವು ಇವಾಗ ನಮ್ಮ ಅಜ್ಜಿ ಹಟ್ಟಿಗೆ ಹೋಗ್ಬೇಕು. ಗೈಸ್, ನಮ್ಮ ಅಮ್ಮ ಮದುವೆ ಆಗೋ ಟೈಮಲ್ಲಿ ಚಿನ್ನ ಮಾಡಿಸಿದಾಗ 1 ಗ್ರಾಮು 400 ರೂಪಾಯಿ ಅಂತೆ. ಯೋಚನೆ ಮಾಡ್ರಿ ಅಪ್ಪ. ಆಮೇಲೆ ನಮ್ಮ ಕೆಂದವ್ರಪ್ಪನ ಮದುವೆ ಟೈಮಲ್ಲಿ 800 ರೂಪಾಯಿ ಅಂತೆ 1 ಗ್ರಾಮು. ಗೈಸ್, ಎಲ್ಲಿಂದ ಎಲ್ಲಿವರೆಗೂ ಬಂದೈತೆ ನೋಡ್ರಿ ಚಿನ್ನದ ರೇಟು. ಗೈಸ್, ದಿಸ್ ಈಸ್ ದ ಗೋಲ್ಡ್. ಒಬ್ಬೊಬ್ಬ ಏನು ಹೊಳಿತೈತೆ ನೋಡ್ರಿ. ನಮ್ಮ ಅಮ್ಮಂಗೆ ಇವಾಗ ಇದನ್ನ ನಮ್ಮ ಅಮ್ಮಂಗೆ ಇವಾಗ ಗಿಫ್ಟ್ ಹಾಕಿ ಕೊಡ್ತವನಿ. ಅವ್ರು ಯಾವಾಗ ಐತಿತ್ತೋ ಬಿಡ್ಸೋಕೆ ಕಾಣೆ. ಬಟ್ ಆದರೆ ಸಿಕ್ಕಾಪಟ್ಟೆ ಖುಷಿ ಅನ್ಕೊಳ್ರಿ. ಇವಾಗ ನಮ್ಮಮ್ಮ ನೋಡ್ಬೇಕು ಎಷ್ಟು ಖುಷಿ ಪಡ್ತಿದೆ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಹೋದಾಗೆಲ್ಲ ಬರೀ ಕತ್ತಲ್ಲಿ ಹೋಗೋದು. ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲಿಗೆ ಹೋದ್ರೂ ಸಹ ಬರೀ ಕತ್ತಲ್ಲಿ ಹೋಗೋದು. ಅದು ಕತ್ತಲ್ಲಿ ಒಂದು ತಾಳಿ ಚೈನ್ ಬಿಟ್ರೆ ಇನ್ನೇನು ಯಾವ ಒಡವೆನೂ ಇರ್ತಿರೋ ಅನ್ಕೊಳ್ಳಿ. ರೋಲ್ ಗೋಲ್ಡ್ ಹಾಕೊಂಡಿರೋದು. ಬಟ್ ಇವಾಗ ಚಿನ್ನದ್ದು ನಾನು ಮಾಡಿಸಿರೋದು. ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಬನ್ನಿ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ನೋಡುವ ಇವಾಗ. ನಮ್ಮ ಅಮ್ಮನ ಚಿನ್ನ ಬಿಡಿಸ್ಬಿಟ್ಟೆ.
ಯಾಕೆ ನಿಂಗೆ ಬೇಡ ಕಣ ನಿಂಗೆ ಹಸಿ ತಗೋ ಇಲ್ಲ ಪರವಾಗಿಲ್ಲ ಹಸಿ ತಗೋ ಹಸಿ ತಗೋ ಅದು ಇದಾಕ್ಬಿಟ್ಟು ಬರೋರಂತೆ ಅಕ್ಕಿನ ದೇವಸ್ಥಾನಕ್ಕೆ ಹಾಕ್ಬಿಟ್ಟು ಬರ್ತೀವಿ. ನೀನು ಬಾ ನೀನು ನಿಮ್ಮ ಅಪ್ಪ ನಮ್ಮ ಅಮ್ಮನ ಚಿನ್ನ ಬಿಡ್ತೀವ ಹೆಂಗೆ ಒಳ್ಳೆ ನಿನ್ನ ತಂಗಿ ಚಿನ್ನ ಅಡ ಮಡಗಿದ್ದು ಹೆಚ್ಚು ಕಮ್ಮಿ 5-6 ವರ್ಷದಿಂದ ಅಡ ಮಡಗಿದ್ದು ನಾನು ಬಿಡ್ಸ್ಕೊಟ್ಟಿರೋದು ಗೈಸ್ ನಮ್ಮಮ್ಮ ಒಳಗದೆ ಬನ್ನಿ ಇವಾಗ ಚಿನ್ನ ಕೊಡುವ ಚಿನ್ನ ಚಿನ್ನ ಯಾಕೆ ನನ್ನ ದುಡ್ಡಲ್ಲಿ ಬಿಡ್ಸಿರೋದು ನಿನ್ನ ಚಿನ್ನ ನೀನು ನನ್ನ ಚಿನ್ನ ಕೆಳಗೆ ಕೂತ್ಕೋ. ಗೈಸ್ ಮಂಡಿ ಊರಿ ಬೇಡುವೆನು ಹೃದಯ ಕಾಲಡಿ ಇಡುವೆನು ತೆಗೆದು ಬಚ್ಚಿಟ್ಟಿಕೋ ಇಲ್ಲ ನಿನ್ ತಲೆಗೆ ಹಾಕೋ ಏನ್ ಸಸಿಗಳ ದಪ್ಪ ಆಗ್ಬಿಟ್ಟಿದೆ ಹಿಡಿತಾನೆ ಇಲ್ಲ ಕೊಡ್ಡಿ ಹಾಕಿಸ್ಬೇಕು ಇಡಕಂಡ್ ಬಿಡು ಅಂತ ಚಿಕ್ಕದಾಗಿದ್ದಾಗ ಸಸಿಗಳ ಅವರಿ ಫೀಲಿಂಗ್ ಸಸಿಗಳ ಮಕ್ಕ ಮಾವನು ಉಗ್ರಾಕ್ ಕೊಟ್ಟು ಕಳಿಸ್ತಾ. ಅಮ್ಮ ಊರೇನೇ ಆದರೂ ನೀ ನನ್ನ ದೇವರು. ಗೈಸ್ ನಮ್ಮ ಅಮ್ಮನ ಚಿನ್ನ ಕೊನೆಗೂ ಚಿನ್ನ ಹಾಕ್ಬಿಟ್ಟು ಎಷ್ಟು 5-6 ವರ್ಷ ಆಗಿದ್ದು ಮಡಿಗೆ ಅದಾದ್ಮೇಲೆ ಹಾಕಿರೋದು ನಾನೇನ್ ಮಾಡ್ತೀನಿ ನಿಂದೆ ಚಿನ್ನ ಕಣಮ್ಮ ಎಷ್ಟು ವರ್ಷ ಆಗಿತ್ತು ಮಡಿಗೆ ಸಸಿಗಳ ಎಷ್ಟೊಂದು ವರ್ಷ ಆಗಿತ್ತು ಎಷ್ಟು ವರ್ಷ ಆಗಿತ್ತು ಮಡಿಗೆ ತಿರ್ಗಾ ಇನ್ನೂ ಮಡಗಿರು ಇವರು ಮಗ ಚಿನ್ನ ಬಿಡಿಸ್ತಾ ಇನ್ನೊಂದ್ಸತಿ ಚಿನ್ನದ ಮಗ ಚಿನ್ನ ಬಿಡಿಸ್ತಾ ಹೊಸ ಚಿನ್ನ ಕೊಡ್ಸ್ಬೋದಾಗಿತ್ತು ಈ ದುಡ್ಡಿಗೆ ಬಂದಿರೋದು ಹೊಸ ಚಿನ್ನವೇ ಈಗ ಈ ನಿತ್ಕ ಬಂದ 15,000 ರೂಪಾಯಿ ಇವಾಗ ಎಷ್ಟು ಚಿನ್ನದ ರೇಟು 15 ಅಂತ ಬೆಳಗ್ಗೆ ಹೇಳ್ತಿತ್ತು ಮತ್ತೆ ಒಂದ್ 16,000 ಹೋಗಿತ್ತು. ನಿಮ್ಮ ಅಪ್ಪನ ಉಂಗ್ರ ಹಾಕೋಯ್ತಾ ಅಪ್ಪಂಗೊಂದು ಉಂಗ್ರ ಕೊಟ್ಟಿರೋದಮ್ಮ ಸಾಯ ಗಂಟೆ ಬಿಚ್ಚಿಕ್ಕಿಲ್ಲ ಅಂತ ಹೇಳಿರೋದು ಅಪ್ಪ ಉಂಗ್ರ ಹಾಕೋಬಿಟ್ಟು ಈ ಕಣಪ್ಪ ಅಂತ ಅನ್ಬೇಕಾಯ್ತು ನೀನು ಏನ ಚಿನ್ನನ ನೀನು ಓನ್ ಆಗಿ ಮಾಡಿಸ್ಕೊಡ್ಬೇಕು. ಜಾಸ್ತಿ ಚಿನ್ನನೇ ಬರುತ್ತೆ. ಹಂಗ್ ಮಾಡ್ಸ್ಕೊಂಡ್ ಏನಕ್ಕೆ ಇದು ಸುಮ್ನೆ ಬಡ್ಡಿ ಕಟ್ತಿದ್ವಲ್ಲ ಬಡ್ಡಿ ಕಟ್ಟೋದ್ ಬರ್ಲಿ ಇದೇ ಆಯ್ತದಲ್ಲ ರಾಮಪ್ಪ ನಮ್ಮ ಅಮ್ಮಂಗ್ ಚಿನ್ನ ಬಿಡ್ಸ್ಕೊಂಡ್ ಬಂದೆ ಆಯ್ತು ಖುಷಿನೇ ಗೈಸ್ ನಮ್ಮ ಅಮ್ಮ ಇದು ಆಸ್ಪತ್ರೆಯಿಂದ ಹಿಂಗೆ ಡೈರೆಕ್ಟ್ ಆಗಿ ಬಳ್ಳಾಳಿಗೆ ಬಂದ್ಬಿಟ್ಟಿರೋದು ನಮ್ ಕಾಯಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಯಾವ್ದೇ ಫಂಕ್ಷನ್ಗೆ ಹೋದ್ರು ಹಾಕೋಬೇಕು ನೀನು ಚಿನ್ನನ ಆಯ್ತಾ ಮುಂಚೆ ನಮ್ಮಮ್ಮ ಒಂದು ರೋಲ್ಡ್ ಗೋಲ್ಡ್ ಹಾಕೋಯ್ತಿದ್ದು ಡಾಲರ್ ಇತ್ತಲ್ಲ ಅದು ಬರೀ ಇದು ಮಾತ್ರ ಚಿನ್ನದ್ದು ಬಟ್ ಡಾಲರ್ ಎಲ್ಲ ರೋಲ್ಡ್ ಗೋಲ್ಡ್ ಅಲ್ವಾ ಅದ್ ಹಾಕೋಯ್ತಿತ್ತು ಇವಾಗ ಚಿನ್ನದ್ದು ಶಶಿಕಲಾ ಮಾತ್ರ ರೆಸ್ಪೆಕ್ಟ್ ಕೊಡು ಶಶಿಕಲಾ ಈ ಸಮಯ ನಾ ಕೊಡ್ಸಿದ್ ಮಗ್ಬಿಟ್ಟಿತ್ತು ಇದು ನಿನ್ ಗಂಡ ಕೊಡ್ಸಿದ್ದ ಇದು ಒಲೆ ಮದ್ವೆದು ಮದುವೆ ಅಲ್ವಾ ಮದ್ವೆ ಬಲೆ ಇದು ನಿಮ್ಮ ಅಪ್ಪನ ಟೀಯಿಂದ ಕೊಟ್ಟಿದ್ದು ಇಲ್ಲ ಗಂಡನ ಟೀಯಿಂದ ಕೊಟ್ಟಿದ್ದು ಅಪ್ಪರ ಓರ್ ಮನೇಲೆ ಕೊಟ್ಟಿರೋದು ಹಾ ಇದ್ನೂ ಅಡ ಮಡಗಿತ್ತು ಇದ್ನೂ ಬಿಡ್ಸ್ಕೊಂಡಿರೋದು ನೋಡ್ರಿ ನಮ್ಮ ಮಕ್ಳಿ ಓ ನಿಂಗಮ್ಮ ನಿಂಗಿ ನಿಂಗಿ ಯಾಕೆ ನಿಂಗೆ ಬೇಜಾರಾಗಿದ್ದೀರ ಅಂದ್ಮೇಲೆ ಏನಾಯ್ತು ಮಾತಾಡ್ಸಿಕ್ಕಿಲ್ಲ ಯಾಕೆ ಫೋನ್ ಎತ್ತಿಲ್ಲ ಅಂತನಾ ಅಲ್ಲಿ ನೆಟ್ವರ್ಕ್ ಇರೋ ನಿಂಗಮ್ಮ ಸೀರಿಯಸ್ ಆಗಿ ಕೂರ್ಗಲ್ ನೆಟ್ವರ್ಕ್ ಇರ್ನಿಲ್ಲ ವಾಟ್ಸಪ್ ಅಲ್ಲಿ ಫೋನ್ ಮಾಡ್ತಿದ್ದು ನಾನ್ ಮಾಡ್ಬೇಕು ಅಂದ್ರೆ ಫೋನೇ ಹೋಯ್ತಿರ್ಲಿಲ್ಲ ವಾಟ್ಸಪ್ ಅಲ್ಲೇ ಮಾಡ್ತಿದ್ದು ಪ್ಲೀಸ್ ನಿಂಗಮ್ಮ ಸಾರಿ ಬಾ ಬಟ್ಟೆದಾಗ ಹೊರಗೆ ಹೋಗು ಅಪ್ಪಿಗೆ ಅಪ್ಪಿ ಶಾಪಿಂಗ್ ಮಾಡ್ಸೋ ಬಾ ನಿಂಗಮ್ಮ ನಮ್ಮ ಅಮ್ಮಂಗೆ ಚಿನ್ನ ಬಿಡಿಸ್ತೀನಿ ನಿಂಗಮ್ಮ ಮಡಗ್ಬಿಟ್ಟಿದೆ ಯಾವ್ದು ಬಿಡಿಸ್ಬಿಟ್ಟು ಕಿತಾಪತಿ ಹೆಂಗ್ಸ್ರೇ ಬನ್ನಿ ಹತ್ಬನ್ನಿ ಯಾವ ತರ ಕೈ ಹಾಕೋದು ನಿಂಗಮ್ಮಳೆ ರೌಡಿ ತರ ನಿಂತ್ಕೊತಾಳಲ್ಲ ನಿಂಗಮ್ಮ ಡಾನು ನಿಮ್ಮಮ್ಮ ಫ್ರೆಂಡು ಗೈಸ್ ಇವಾಗ ದೇವಸ್ಥಾನಕ್ಕೆ 2 ಮೂಟೆ ಅಕ್ಕಿ ಕೊಡ್ತಾವೆ ಜನಗಳಿಗೆ ಇದು ಅನುದಾನ ಮಾಡ್ತಾರೆ ಅಲ್ವಾ ಮಗ ನಾಳೆದ್ದು ಭಾನುವಾರ ಎಲ್ಲ ಬನ್ನಿ ಬಳ್ಳಾಳಿ ಅಂತ ಊರ ಹೆಸರು ಶನಿಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಶನಿಮಾತ್ಮ ದೇವಸ್ಥಾನ ಇದು ಗೈಸ್ ಬನ್ನಿ ಇವಾಗ ಅಪ್ಪಿ ಇದು ಬಟ್ಟೆ ತಗೋತಾವಳೆ ನಾನು ಅವಳಿಗೆ ಯಾವ್ದಾದ್ರು ಒಂದು ಸರ್ಪ್ರೈಸ್ ಆಗಿ ಬಟ್ಟೆ ಕೊಡಿಸ್ತೀನಿ ಯಾವ್ದಾದ್ರು ಅಪ್ಪಿಗೊಂದು ಸರ್ಪ್ರೈಸ್ ಆಗಿ ಇಲ್ಲಿಂದ ಕೊಟ್ಬಿಡೆ ಒಂದು ಬಟ್ಟೆ ಸೆಲೆಕ್ಟ್ ಮಾಡಿದ್ವಿ
ಚೆನ್ನಾಗಿ ಕಾಣುತ್ತೆ ಅಲ್ವಾ? ನಂಗೆ ಇಷ್ಟ ಆಯಿತು. ಚೆನ್ನಾಗಿದ್ದ ಇದು ಗೈಸ್, ಇದು ಚೆನ್ನಾಗದೆ. ಈ ಗೊಂಬೆ ಸೇರಿಸಿ ಎತ್ಕೋ ಕೊಟ್ಬಿಡವ. ಚೆನ್ನಾಗಿದೆ ನಿಂಗಮ್ಮ? ಚೆನ್ನಾಗಿ ಹುಟ್ಟಿದ್ರೆ ಯಾವುದೇ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀಯ. ನನ್ಗೆ ಯಾವುದೇ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸೋದು. ಭ್ರಮೆ ಅಷ್ಟೇ ಅದು. ಯಾವ ಭ್ರಮೆ ಇಲ್ಲ. ನಿನ್ನ ಬಟ್ಟೆ ಸೆಲೆಕ್ಷನ್ ಮುಚ್ಚಿಯಾ? ಕಮೆಂಟ್ ಮಾಡಿ ನನ್ನ ಸೆಲೆಕ್ಷನ್ ಚೆನ್ನಾಗಿತ್ತು, ಸರತಿ ಸೆಲೆಕ್ಷನ್ ಚೆನ್ನಾಗಾಯ್ತು. ಸರತಿ ಡಬ್ಬ ಸೆಲೆಕ್ಷನ್ ಇದು ಇದು ನೋಡಿ, ಇದು ಏನು ಇದು ಸೆಲೆಕ್ಷನ್ ಮಾಡೋನೆ. ಅದೇ ನನ್ ಸೆಲೆಕ್ಷನ್ ನೋಡಿ. ಜಾತ್ರೆ ಎಲ್ಲ ಸೆಲೆಕ್ಟ್ ಮಾಡೋದು ನೀನು. ಇದು ಏನ್ ಜಾತ್ರೆ ಐತೆ ಇದು? ಅಲ್ಲ ಇದು ಜಾತ್ರೆ. ಅದ್ ನೀನೇ ಸೆಲೆಕ್ಷನ್ ಮಾಡಿ. ಗೈಸ್ ಅಪ್ಪಿಗೆ ಈ ಬ್ಲ್ಯಾಕ್ ಡ್ರೆಸ್ ಇಷ್ಟ ಆಗೈತೆ, ಚೆನ್ನಾಗೈತೆ. ಇದನ್ನ ತಗೊಳ್ತೀವಿ. ಇಲ್ಲಿ ನೋಡಿ ತಗೊಂಡವಿ. ಅವಳು ಎಲ್ಲ ಸೈಡ್ ಹೋಗೋಳೆ ಎತ್ತಿ ಒಳಗೆ ಹಾಕ್ಬಿಡ್ತೀವಿ. ಅವಳು ಇಲ್ಲಿಗೆ ಹೋದ್ಲಲ್ಲ ಅಪ್ಪಿ, ನಾನು ಇನ್ನೊಂದು ಅಂಗಡಿಗೆ ಹೋಗಿದ್ದಾಳಂತೆ. ಏನಂತೆ? ಬ್ಲಾಕ್ ಕಲರ್ ಇಷ್ಟ ಬಂತೆ. ಬ್ಲ್ಯಾಕ್ ಕಲರ್ ಇಷ್ಟ ಅದ್ ತಗೋಬೇಕಾಗಿತ್ತು ಅಂತ ತಗೊಳ್ರಿ. ಮತ್ತೆ ಅದನ್ನೇ ಬ್ಲ್ಯಾಕ್ ಕಲರ್ ಎಲ್ಲ ಬ್ಲಾಕ್. ಬರೀ ಅದೇ ಐತೆ, ಎಲ್ಲ ಬೈತೆ. ಅಪ್ಪಿ ಬ್ಲ್ಯಾಕ್ ಕಲರ್ ಇಷ್ಟಪಟ್ಟಿದ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟವಳೆ. ಛೇ ಪಾಪ. ಅಪ್ಪಿ ಬ್ಲ್ಯಾಕ್ ಕಲರ್ ಇಷ್ಟಪಟ್ಟೆ ಅಲ್ಲ? ಬ್ಲ್ಯಾಕ್ ಆಯ್ತು, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಎಷ್ಟು ಖುಷಿ ಪಡ್ತೀನಿ ವಾ ಅಂತ ನೀನು ಅಂತ. ಸೀರಿಯಸ್ ಆಗಿ ಹೆಂಗೆ ಸರ್ಪ್ರೈಸ್ ಅಮ್ಮ. ವಾಪಸ್ ತಂದ್ಕೊಡ್ತೀನಿ ಅಂತ ಏನಾದ್ರು ಹೇಳ್ಬಿಟ್ಟ. ಹಂಗೆ ಮಾಡ್ಬೇಕು ತಗೋ ಕೊಟ್ಬಿಟ್ಟು ಪ್ಲೀಸ್ ಕೇಳ್ಬೇಕು. 3 ಸಲ ಕೇಳ್ಬಾರ್ದು, 2 ಸಲ ಕೇಳ್ಬೇಕು. ಶರತ್, ಎಸ್ ಬನ್ನಿ ಇವಾಗ ಅಟ್ಟಿಗೆ ಹೋಗುವ. ಬ್ಲಾಕ್ ಕಲರ್ ಬಿಟ್ನಲ್ಲ ಅಂತ ಹೊಟ್ಟೆ ಉರಿತೈತೆ ನಿಂಗಮ್ಮ ನನ್ಗೆ. ಆ ಕಲರ್ ಏನು ಗೊತ್ತಾ, ನಾನು ತಗೊಂಡಿದ್ದು ಎಲ್ಲ ಬೈತಾರೆ, ಬರೀ ಬ್ಲಾಕ್ ತಗತಿಯಲ್ಲ ಅಂತ ಅನ್ಬಿಟ್ಟು ತಗೊಂಡಿದ್ದೆ. ಕಾರ್ ಹೋಯ್ಕಿಲ್ಲ ಕೊನೆಗೂ ಗೈಸ್ ಅಪ್ಪಿ ಇಷ್ಟಪಟ್ಟಿದ್ಲ ತಗೊಂಡಿರಲ್ಲ, ಅದನ್ನೇ ತಗೋ ಕೊಡಿಸ್ತೀಯ. ನಾನು ನೋಡಲ್ಲಿ ಕಣ್ಣಲ್ಲಿ ಫುಲ್ ಎಮೋಷನ್. ಅಯ್ಯೋ ಇದನ್ನ ಹತ್ರ ತರ್ಬೇಡ್ವು. ಪ್ರಾಣಿ, ಕಾಡು ಪ್ರಾಣಿ. ಆದ್ರೂ ನನ್ಗೆ ಬ್ಲ್ಯಾಕ್ ಒಂಥರ ಅನ್ಕೋ, ನಾನು ವೈಟ್ ಕಿರೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಕಾಮಿಡಿ ಮಾಡ್ತೀಯ. A few moments later. ಈಗ ಹೆಂಗಿರು ಇನ್ನು ಮನೆ ಒಂದ್ ತಾರ್ ಕಿತ್ಕತೀವಲ್ಲ, ಇನ್ನೂ ಒಂದ್ ದೊಡ್ಡ ತಾರ್ ಕಿತ್ತಾಕ್ಬಿಡ್ತೀನಿ. ಮಾರ್ಕ ಬಿಡ. 50 ರೂಪಾಯಿ. ಗೈಸ್ ನಮ್ಮ ಅಜ್ಜಿ ಅಟ್ಟಿಗೆ ಸುಮಾರು ದಿವಸ ಆದ್ಮೇಲೆ ಬರ್ತಿರೋದು. ಓ ಏನ ಬೇಕರ್ಗೆ ಮದುವೆ ಐತ್ಯಾ ನಿಂಗೆ? ಅಟ್ಟಿಗೆ ಬಂದ್ಬಿಟ್ಟು ಫುಲ್ಲು ಹಾಲು ಕುಡಿಯೋ ಮಗನ್ ಮಿಸ್ ಮಾಡ್ಕೊತಿದ್ದೆ ಅನ್ಸುತ್ತೆ. 2 ಮಕ್ಳುಗಳು. ಅದೇ ಹಾಲು ಕುಡಿಯೋ ಮಗ ನೋಡು ಮಿಸ್ ಮಾಡ್ಕೊತಿದ್ಲಂತೆ. ನೋಡ್ಬೇಕಂತ ಬಂದಿರೋದು ಬಿಂದುವಾಕ ನೀನ. ಖುಷಿ ನೋಡು ಅಕ್ಕಂಗೆ. ಶಶಿಕಲಾ ಓ ಸಣ್ಣಂಗೆ. ಅಯ್ಯ ಮುದವಿ ಇದ್ರಲ್ಲ ಜೀವನ ಕಳೆದ್ಬಿಟ್ಟು ಯಾಕಂಡ್ ಮುದವಿ. ಖುಷಿ ಆಯ್ತವ ನಿನ್ ತವ್ರ ಮನೆಗೆ ಬಂದು? ಇಲ್ಲೇ ಉಳ್ಕೊಬಿಡ್ತೀಯಲ್ಲ ಬಿಟ್ರೆ? ಅಯ್ಯೋ ಗೊತ್ತಿಲ್ವಾ ಬಾ. ನಿನ್ ಮಗಳಿಗೆ ಕೊಡ್ಸಿದ್ ಚಿನ್ನ ನೋಡಿದ್ಯಾ? ನೀ ಮಾಡ್ಸಿದ್ ನೆಕ್ಲೆಸ್ ಬಿಡ್ಸೋನಲ್ಲ. ನೆಕ್ಲೆಸ್ ಅದು ನೆಕ್ಲೆಸ್ ಗೊತ್ತಿಲ್ಲ. ಚೆನ್ನಾಗಿದೆ. ಖುಷಿ ಆಯ್ತಾ? ನೋಡಿದ್ಯಾ? ಇದು ನಮ್ಮ ಮಮ್ಮಿ ಮದುವೆ ಟೈಮಲ್ಲಿ ಎಷ್ಟು ಹೇಳೋ ಗ್ರಾಮ್ ಇದ್ದಿದ್ದು? ಗ್ಯಾಪ್ನ ಇಲ್ಲ ಕಣಪ್ಪ. ಎಷ್ಟು ರೂಪಾಯಿ ಮಾವ ನಿಂಗೆ ಅಪ್ನ ಇದ್ದ? ನಮ್ಮ ಮಮ್ಮಿ ಮದುವೆಲಿ ಚಿನ್ನ ಮಾಡ್ಸಿದಿರಲ್ಲ ಎಷ್ಟು ಹೇಳ? ಇವನು ಒಂಚೂರು ಉದ್ದಾಗಿದ್ದ. ಎಷ್ಟು ಗ್ರಾಮ್ ಎಷ್ಟು ಮಮ್ಮಿ ಎಷ್ಟ ನೀನ್ ಮದುವೆಲೆ? 400 ರೂಪಾಯಿ. ಗವಿ ಮಾವನ್ ಮದುವೆಲೆ 800 ರೂಪಾಯಿ. ಮಾವ ನಿನ್ ಮದುವೆಲಿ ಎಷ್ಟಿತ್ತು ಗ್ರಾಮ ಅಕ್ಕ? 1200 ರೂಪಾಯಿ ಎಷ್ಟಿಯಾ? ಇಲ್ಲ ಕಣವ, 600 ಸರಿಗಳು ಗೊತ್ತೀವಿ ಗೈಸ್. ಇವಾಗ ಅಪ್ಪಾಜನ ರೊಟ್ಟಿ ತಗೋಯ್ತು. ನಾನು ಟ್ರಿಪ್ ಹೋಗ್ಬಿಟ್ಟು 2 ದಿವಸದಿಂದ ನೋಡೇ ಇರಲಿಲ್ಲ ಅಪ್ಪಾಜನ. ಇವಾಗ ನೋಡ್ಕೊಬರ ಬನ್ನಿ. ಏನ್ರವ ಸಮಾಚಾರ? ಗೈಸ್ ಅಪ್ಪಾಜನ ಕಾಲು ಈಸ್ ಫೈನ್ ನಾವು. ಇಲ್ಲಿ ನೋಡ್ರಿ ಹೊಸದೇ ಡ್ರೆಸ್ಸಿಂಗ್ ಮಾಡಿಸಿದ್ದು. ಹೊಲಿಗೆ ಎಲ್ಲ ಒಣಗಿರ್ಬೇಕು. ಒಣಗಿದ್ದಪ್ಪ ಜನ ಅನಿಸ್ತಿದ್ದೆ ನಿಂಗೆ?
ಕಾಲ್ ಸ್ಕಿನ್ ಎಲ್ಲ ನಾರ್ಮಲ್ ಆಗಿದ್ದ ಎಲ್ಲ ಫುಲ್ ಆಗ್ಬಿಡು ನೀಚಲ್ಲ ಕೂದಲು ಪಲ್ಲು ಏನೂ ಇಲ್ಲ. ಹಾ ಎಲ್ಲ ಮುಖ ತೋರಿಸಿ ಮುಖನೂ ಏನೂ ಇಲ್ಲ. ಮುಖ ಅಂದ್ರೆ ಗಡ್ಡ ಅಲ್ಲ ಗಡ್ಡ ಇದಾಗಿತ್ತಲ್ಲ ಹೌದು ಚೆನ್ನಾಗಿ ಬೆಳಗಾಗಿದೆ ಒಟ್ನಲ್ಲಿ ಬೆಳ್ಳು ಉಟ್ಬಿಟ್ಟಿದ್ಯಾ ಬಿಡು ಕುಂತು ನೆಳ್ಳಲ್ಲಿ ನಿಜ ಕಣ ನೆಳ್ಳಲ್ಲಿ ಕೂತ್ಕೊಂಡ್ರ ನೀನ್ ಇದೆಯಾ ಬೆಂಗಳೂರಲ್ಲ ಅವನಿ ಅಂತ ವಿಡಿಯೋಗೆ ಹಾಕಿದ್ದೆ ಅಂತಲ್ಲ. ನಾನು ಬೆಂಗಳೂರು ಮೈಸೂರು ಮಡಿಕೇರಿ ಸುಮಾರು ಹೋಗಿದ್ದು. ಇವಾಗ ನಮ್ಮ ಅಮ್ಮನ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಇವಾಗ ನೀನು ಬಂದಿದ್ದು. ಇದೆಲ್ಲ ಒಣಗಿದ್ದ ಈಚೂರು ಇದೆಲ್ಲ ಒಣಗಿದ್ದ ಎಲ್ಲ ಒಣಗದ. ಈಗ ಹೋಗಮ್ಮ. ಸರಿ ಆಯ್ತು ಹೋಗವ ಇವಾಗ. ಅಮ್ಮ ಟರ್ಮ್ ಇನ್ಸೂರೆನ್ಸ್ ಏನಮ್ಮ ಏನಮ್ಮ ಟರ್ಮ್ ಇನ್ಸೂರೆನ್ಸ್ ಟರ್ಮ್ ಇನ್ಸೂರೆನ್ಸ್ ಟರ್ಮ್ ಅಲ್ಲ ಟರ್ಮ್ ಟ್ರನ್ ಟರ್ಮ್ ಇನ್ಸೂರೆನ್ಸ್ ಟರ್ಮ್ ಇನ್ಸೂರೆನ್ಸ್ ಟರ್ಮ್ ಇನ್ಸೂರೆನ್ಸ್ ಟ್ರನ್ ಡ್ರಮ್ ಇನ್ಸೂರೆನ್ಸ್ ಕಣಮೆ. ಟ್ರನ್ ಡ್ರಮ್ ಇನ್ಸೂರೆನ್ಸ್ ಕಂಡಿರೋದು ಗೈಸ್ ನಮ್ಮ ಅಮ್ಮನ ಜೊತೆ ಅದೊಂದು ಪ್ರಮೋಷನ್ ಶೂಟ್ ಇತ್ತು. ಟರ್ಮ್ ಇನ್ಸೂರೆನ್ಸ್ ಏನಾಗ ಗೊತ್ತಿಲ್ಲ ನಮ್ಮ ಅಮ್ಮಗೆ. ಹೇಳು ಟ್ರಮ್ ಇನ್ಸೂರೆನ್ಸ್. ನಮ್ಮಪ್ಪ ಮದುವೆ ಕೊಟ್ಟೋಗಿತ್ತು. ಮದುವೆಯಿಂದ ಇವಾಗ 10:32 ಈ ಟೈಮಲ್ಲಿ ಬಂದಿರೋದು. ಇವಾಗ ನಮ್ಮ ಅಪ್ಪನ ಪಿಕ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಣ್ಣ ಹೋಯ್ತಾವೆ ದೇವಸ್ಥಾನ. ಕೈ ಮುಕ್ಕಬಿಡಿ. ಹಾಯ್ ಡ್ಯಾಡ್. ಇರಿ ಏನ ಇಲ್ಲ ಇರೋ ಕಲ್ಟೆ ಗಾಡಿ ಕೊಟ್ಟ. ಹಾ ಆಯ್ತು ನಿಮ್ದು. ಹಾಯ್ ಮಾಮ್ಸ್ ಬನ್ನಿ ಮನೆಗೆ. ಫೈನ್ ಅಪ್ಪ ಏನಪ್ಪ ಇವನು ಹಿಂಗಾಗ್ಬಿಟ್ಟ. ಹಿಂಗ್ ಹೋಲ ನಡಿ ಅವ್ನಿಗೆ ಏನ್ ಗೊತ್ತಿದ್ರೆ ತಾನೆ ಹೋಲಿ. ಆ ಕಲ್ಲದ ಅಷ್ಟು ಗೊತ್ತಾಗಲ್ಲ ನಿನ್ಗ. ಏನಾಯ್ತಪ್ಪ ಈಗ? ಏನಾಗ್ದಾರು ಆತರ ನೋಡ್ಕೊಂಡು ಏನಾಗಿಲ್ವಲ್ಲ. ಹಿರಣ್ಣ ಕೋಪ ಮಾಡ್ಕೊಬಿಡೋಣ. ಏನಾದ್ರು ಆಗ್ಬೇಕ ನಿನ್ ಇಷ್ಟ ಹಂಗಾದ್ರ. ಆದ ಏನಾದ್ರು ಹೇಳುವಾಗ ಆಗಿಲ್ಲ ಅಂದ್ರೆ ರೆಡಿ ನಡಿಲ್ಲ ಆಯ್ತು. ಗುಡ್ ನೈಟ್ ಶಶಿಕಲಾ. ಗುಡ್ ನೈಟ್. ಬೈ ಬೈ. ಟೇಕ್ ಕೇರ್. ಅವನಿ ಕಳೆ ಮುದವೆ ನಮ್ಮ ಕರಿನ ಪಾರ್ಕ್ ಮಾಡೈತೆ. ಅಯ್ಯೋ ನೀನ್ ಜಾಗ ಹಿಡ್ಕೊಬಿಡ್ತಿದ್ರ ಅಲ್ಲಿ ಮನೆ ಮುದವೆ.